ರಾಜ್ಯದ ಗಮನವನ್ನ ಸದ್ಯಕ್ಕೆ ಹಿಡಿದಿಟ್ಕೊಂಡಿರುವಂತಹ ಪ್ರಕರಣಗಳು ಎರಡು. ಒಂದು ಮಾಸ್ಕ್ ಮ್ಯಾನ್ ನ ವಿಚಾರ, ಎರಡನೇದು ಸುಜಾತಾ ಭಟ್ ಮತ್ತು ಅನನ್ಯ ಭಟ್ನ ವಿಚಾರ. ಅನನ್ಯ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ನಿಜ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ, ಈ ಜಿಜ್ಞಾಸೆ ಸಾರ್ವಜನಿಕರಲ್ಲಿ ಕೂಡ ಇದೆ. ಕೆಲವರು ಅರ್ಧ ಸತ್ಯ ಇದ್ದಿರಬಹುದು ಅಂತ ಹೇಳ್ತಾ ಇದ್ದಾರೆ, ಇನ್ ಕೆಲವರು ಇನ್ನೂ ದಾಖಲೆಗಳನ್ನು ಹುಡುಕಾಡಿ ಆಗ ಗೊತ್ತಾಗತ್ತೆ ಅಂತ ಇದ್ದಾರೆ. ಹೀಗಾಗಿ ಜನ ಅಪೇಕ್ಷೆ ಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಅನನ್ಯ ಭಟ್ ಕುರಿತಾದಂತಹ ಸ್ಫೋಟಕ ಎಕ್ಸ್ಕ್ಲೂಸಿವ್. ಅದಾದ್ಮೇಲೆ ಈ ಡೀಟೇಲ್ಸ್ ಅನ್ನ ನೋಡಿದ್ಮೇಲೆ ನಿಮ್ಮ ವಿವೇಚನೆಗೆ ನಾವು ಬಿಟ್ಬಿಡ್ತೀವಿ ಯಾವುದು ಸುಳ್ಳು ಯಾವುದು ಸತ್ಯ ಅಂತ. ನೀವೇ ನಿಮ್ಮ ವಿವೇಚನೆಗೆ ತಕ್ಕಂತೆ ಯೋಚನೆ ಮಾಡಿ. ಇದು ಗುರುವಾರದ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹಾಗಾದ್ರೆ ಈ ರಿಪೋರ್ಟ್ನಲ್ಲಿ ಏನಿದೆ? ಸಾಮಾನ್ಯವಾಗಿ ನ್ಯೂಸ್ ಚಾನೆಲ್ಸ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಡಾಕ್ಯುಮೆಂಟ್ ಮೇಲೆ ಎಲ್ಲವನ್ನ ಕೂಡ ನಾವು ಸ್ಟೋರಿ ಕೊಡ್ತೀವಿ. ಡಾಕ್ಯುಮೆಂಟ್ ಮೇಲೆ ಬೇರೆಯವ್ರ ಥರ AI ಟೂಲ್ ಇಟ್ಕೊಂಡು ಔಟ್ಸೋರ್ಸಿಂಗ್ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಎಲ್ಲೋ ಸ್ಕ್ರಿಪ್ಟ್ ರೆಡಿ ಆಗಿಬಿಟ್ಟು ಒಬ್ಬರು ಇಬ್ಬರನ್ನ ಇಟ್ಕೊಂಡು ಸೋರ್ಸ್ ಇಟ್ಕೊಂಡು ನಾವು ಸ್ಟೋರಿ ಮಾಡಲ್ಲ. ನಮ್ದೇನಿದ್ರು ಡಾಕ್ಯುಮೆಂಟ್ ಬೇಸ್ಡ್ ಸ್ಟೋರೀಸ್ ಇರುತ್ತೆ. ಈಗ ಈ ಅನನ್ಯ ಭಟ್ ಕಥೆಯನ್ನು ಹೇಳ್ತಾ ಇದ್ದಂತಹ ಸುಜಾತಾ ಭಟ್ ಅವರ ಹೇಳಿಕೆಗಳು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ಕೂಲಂಕುಷವಾಗಿ ಕ್ರಾಸ್ ವೆರಿಫೈ ಮಾಡೋ ಕೆಲಸವನ್ನ ಪಬ್ಲಿಕ್ ಟಿವಿಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಒಂದೊಂದೇ ಭಾಗವನ್ನು ನಿಮ್ಗೆ ಹೇಳ್ತೀವಿ. ಅವರೇ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಬಂದಾಗ, ಮೈನ್ ಸ್ಟ್ರೀಮ್ ಮೀಡಿಯಾ ಮುಂದೆ ಬಂದಾಗ ಕೈ ಮುಗಿದು ಕೇಳ್ಕೊಂಡಿದ್ರು, ನನ್ನ ಮಗಳ ಅಸ್ಥಿಯನ್ನಾದರೂ ನನಗೆ ಕೊಡಿಸ್ಬಿಡಿ, ನನ್ನ ಮಗಳ ಅಸ್ಥಿಯನ್ನು DNA ಮ್ಯಾಚ್ ಮಾಡಿಸಿ ನಮಗೆ ಕೊಟ್ಬಿಡಿ, ನಾವು ಹಿಂದೂ ಬ್ರಾಹ್ಮಣ ಸಂಪ್ರದಾಯದಂತೆ ಆಕೆಯ ವಿಧಿವಿಧಾನಗಳನ್ನು ಮಾಡ್ತೀವಿ ಅಂತ ಇದೇ ಅನನ್ಯ ಭಟ್ ತಾಯಿ ಅಂತ ಹೇಳಲಾಗ್ತಾ ಇರುವ ಸುಜಾತಾ ಭಟ್ ಕೇಳಿದರು. ಹೀಗಾಗಿ ನಮಗೊಂದು ಅನುಕಂಪ ಇತ್ತು. ಈ ಥರದೊಂದು ಘೋರ ಅನ್ಯಾಯ ಆಗ್ಬಿಟ್ಟಿದೆಯಲ್ಲ, ಕರಳು ಹಿಂಡುವಂತಹ ವಿಚಾರ ಅಲ್ವಾ ಇದು ಅಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದು ಈ ವಿಚಾರಗಳು. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ MBBS ಮಾಡಲಿಲ್ವಾ ಅನ್ನುವಂತಹ ಪ್ರಶ್ನೆ. ಅನನ್ಯ ಭಟ್ MBBSಗೆ ದಾಖಲಾಗಿದ್ದೇ ಸುಳ್ಳ? ಹಾಗಾದ್ರೆ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ ಅನನ್ಯ MBBS ಅನ್ನ ಓದೇ ಇಲ್ವಾ? ಅನನ್ಯ ಓದಿದ ಕಾಲೇಜಿನಲ್ಲಿ ಯಾವುದೇ ದಾಖಲೆಗಳು ಕೂಡ ಇಲ್ವಾ? ಅನನ್ಯ ಭಟ್ MBBS ಓದ್ತಾ ಇದ್ದ ಬಗ್ಗೆ ಸುಜಾತ್ ಅಂದರೆ ಅನನ್ಯ ಭಟ್ ತಾಯಿ ಹೇಳಿಕೆ ಕೊಟ್ಟಿದ್ದೇನು? ಪಬ್ಲಿಕ್ ಟಿವಿ ಜೊತೆಗೆ ಸುಜಾತಾ ಭಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಸುಜಾತಾ ಭಟ್, ನನ್ನ ಮಗಳು ಅನನ್ಯ ಭಟ್ 2003ರಲ್ಲಿ MBBS ಓದ್ತಾ ಇದ್ಲು, ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಹೋಗಿದ್ಲು, ಅಲ್ಲಿ ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ಲು ಅನ್ನುವಂತಹ ವಿಚಾರ. ನಿಜಕ್ಕೂ ಈಕೆ ಹೇಳ್ತಾ ಇರೋದು ನಿಜಾನಾ ಅಂತ ಹೇಳಿ ಪಬ್ಲಿಕ್ ಟಿವಿ ವೆರಿಫಿಕೇಶನ್ ಅನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರೇ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸದ್ಯಕ್ಕೆ ನಾನು ಯಾವುದನ್ನು ಈಗ ಇದು ಮಾಡ್ತಾ ಇಲ್ಲ. ನಾನು ಎಲ್ಲಿ ಇದು ಮಾಡಬೇಕು ಯಾರ ಹತ್ರನೋ ಇಟ್ಕೊಂಡಿದ್ದೀನಿ. ಅದನ್ನೀಗ ನಾನು ಸದ್ಯಕ್ಕೆ ಯಾರಿಗೂ ಇದು ಮಾಡುವ ಇದರಲ್ಲಿ ಇಲ್ಲ, ಪ್ಲೇ ಮಾಡುವ ಇದರಲ್ಲಿ ಇಲ್ಲ. ಯಾಕೆಂದರೆ ಎಲ್ಲನೂ ನಾಶ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ನಾಶಗಳಾಗ್ತಾ ಇದೆ. ಹಾಗಾಗಿ ಆ ನಾಶ ಆಗ್ತಾ ಇರುವಂಥ ಇದಕ್ಕೆ ಇವಾಗ ಸದ್ಯಕ್ಕೆ ಎಲ್ಲೂ ಕೊಡುವ ಸ್ಟೇಜಲ್ಲಿಲ್ಲ. ಅವಳ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ. ಅರವಿಂದ್ ವಿಮಲಾ ಅವರು ನನ್ನ ಮಗಳನ್ನು ಸಾಕಿದವರು. ಒಂದು ದಿನದ ಮಗುವಿನಿಂದ ಮಗಳನ್ನು ಸಾಕಿದ್ದಾರೆ. ನಾನು ಕೊಡೋದಕ್ಕೆ ಕಾರಣ ಇಲ್ಲ, ನನ್ನ ತಂದೆಯ ಫ್ಯಾಮಿಲಿಯವರು ಕಾರಣ. ಇವರು ನನ್ನನ್ನು ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಹೇಳಬಾರ್ದು. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದ್ದಾರೆ. ನನಗೆ ತುಂಬ ನೋವು ಅನ್ವಯಿಸಿದ್ದೀನಿ ಜೀವನದಲ್ಲಿ. ಕಾಲ್ಪನಿಕ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಲ್ಲ ಅಂತ ಹೇಳಿದರೆ ಇನ್ಯಾರಂತ ಹೇಳಬೇಕು? ಸದ್ಯಕ್ಕೆ ಯಾವುದನ್ನು ಈಗ ಇದು ಮಾಡ್ತಾ ಇಲ್ಲ. ನಾನು ಎಲ್ಲಿ ಇದು ಮಾಡಬೇಕು ಯಾರ ಹತ್ರನೋ ಇಟ್ಕೊಂಡಿದ್ದೀನಿ. ಅದನ್ನೀಗ ನಾನು ಸದ್ಯಕ್ಕೆ ಯಾರಿಗೂ ಇದು ಮಾಡುವ ಇದರಲ್ಲಿ ಇಲ್ಲ, ಪ್ಲೇ ಮಾಡುವ ಇದರಲ್ಲಿ ಇಲ್ಲ. ಯಾಕೆಂದರೆ ಎಲ್ಲನೂ ನಾಶ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ನಾಶಗಳಾಗ್ತಾ ಇದೆ. ಹಾಗಾಗಿ ಆ ನಾಶ ಆಗ್ತಾ ಇರುವಂಥ ಇದಕ್ಕೆ ಇವಾಗ ಸದ್ಯಕ್ಕೆ ಎಲ್ಲೂ ಕೊಡುವ ಸ್ಟೇಜಲ್ಲಿಲ್ಲ. ಅವಳ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ. ಅರವಿಂದ್ ವಿಮಲಾ ಅವರು ನನ್ನ ಮಗಳನ್ನು ಸಾಕಿದವರು. ಒಂದು ದಿನದ ಮಗುವಿನಿಂದ ಮಗಳನ್ನು ಸಾಕಿದ್ದಾರೆ. ನಾನು ಕೊಡೋದಕ್ಕೆ ಕಾರಣ ಇಲ್ಲ, ನನ್ನ ತಂದೆಯ ಫ್ಯಾಮಿಲಿಯವರು ಕಾರಣ. ಇವರು ನನ್ನನ್ನು ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಹೇಳಬಾರ್ದು. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದ್ದಾರೆ. ನನಗೆ ತುಂಬ ನೋವು ಅನ್ವಯಿಸಿದ್ದೀನಿ ಜೀವನದಲ್ಲಿ. ಕಾಲ್ಪನಿಕ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಲ್ಲ ಅಂತ ಹೇಳಿದರೆ ಇನ್ಯಾರಂತ ಹೇಳಬೇಕು? ಇದು ಸುಜಾತಾ ಭಟ್ ಅವರ ಮಾತು. ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.
ಹೌದಾ ನಿಜಕ್ಕೂ ಅನನ್ಯ ಭಟ್ ಅನ್ನೋರಿದ್ರಾ, ಅವರು MBBS ಅನ್ನ ಮಾಡಿದ್ರಾ ಅನ್ನುವಂತಹ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಸುಜಾತಾ ಭಟ್, ಹೌದು ಅನನ್ಯ ಭಟ್ ಇದ್ರು, ಅರವಿಂದ್ ಮತ್ತು ಮಿಲನ ಅನ್ನೋರು ನನ್ನ ಮಗಳನ್ನು ಸಾಕಿದ್ರು, ಒಂದು ದಿನದ ಮಗುವಿನಿಂದ ಸಾಕಿದ್ರು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಟ್ ಸುಜಾತಾ ಭಟ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಆಡಿರುವಂತಹ ಮಾತುಕತೆ ಇದೆಯಲ್ಲ, ಅದು ಸುಜಾತಾ ಭಟ್ ಮೇಲಿನ ಅನುಮಾನವನ್ನ, ಅನನ್ಯ ಭಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅಥವಾ ಪಾತ್ರ ಇತ್ತು ಅನ್ನೋದರ ಮೇಲಿನ ಅನುಮಾನವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಇದೊಂದು ಕಾಲ್ಪನಿಕ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂಥೇಳಿ ಒಂದು ಕಡೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಸುಜಾತಾ ಭಟ್ ಅವರನ್ನ ಈ ಹಿಂದೆ ನೋಡಿದವರು, ಅಕ್ಕಪಕ್ಕದ ನಿವಾಸಿಗಳು, ಇಲ್ಲ ಅವ್ರಿಗೆ ಮಕ್ಕಳೇ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ದಾರೆ. ಓಕೆ.